ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ 41 ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. 24 ಗೌರ್ಮೆಂಟ್ ಕಾಲೇಜಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೆ, ಹಾಗಾಗಿ ಸಪ್ರೇಟ್ ವಿಡಿಯೋ ಫಾರ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್. ಐ ಹ್ಯಾವ್ ಕನ್ಸಿಡರ್ಡ್ UG NEET 2025 ಸೆಕೆಂಡ್ ರೌಂಡ್ ಫೈನಲ್ ಕಟ್ ಆಫ್. ಈ ವಿಡಿಯೋ ನೋಡಿದ್ರೆ ನಿಮಗೆ 1.5 ಲಕ್ಷದ ಸೀಟು ಯಾವ ರ್ಯಾಂಕ್ ಇದ್ದರೆ ಯಾವ ಕಾಲೇಜಲ್ಲಿ ಸಿಗಬಹುದು ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಸಿಗಬಹುದು ನಿಮಗೆ. ಯಾಕೆ ಸಪರೇಟಾಗಿ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಸೇ ಮಾಡ್ತಾ ಇದ್ದೀನಿ ಅಂದರೆ, ಯೂಶಲಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಫಸ್ಟ್ ಎಲ್ಲ ಗೌರ್ಮೆಂಟ್ ಕಾಲೇಜಸ್ಸು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಆಲ್ 24 ಮೆಡಿಕಲ್ ಕಾಲೇಜಸ್. ಅದಾದ ಮೇಲೆ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಸು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾಕೆಂದರೆ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ 1.5 ಲಕ್ಷ ಫೀಸ್ ಇರುತ್ತೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ 60,000 ಇರುತ್ತೆ. ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಕಾಲೇಜ್ ಫೀಸ್ ಅಂತ ನಿಯರ್ಲಿ 60,000, 70,000 ಅಪ್ ಟು 1 lakh ತಗೋತಾರೆ. ಹಾಗೆ ಹಾಸ್ಟೆಲ್ ಫೀಸು 1.5 ಲಕ್ಷದಿಂದ ಸ್ಟಾರ್ಟ್ ಆಗಿ 2.5 lakh ಇರುತ್ತೆ. ಒಂದಷ್ಟು ಅಡಿಷನಲ್ ಫೀಸು, ಫೈನು ಅಂತೆಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಸಲ್ಲಿ ಇರುತ್ತೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಸಲ್ಲಿ ಆ ಥರ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಹೈಯೆಸ್ಟ್ ಪ್ರಯಾರಿಟಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಕೊಡ್ತಾರೆ. ಅದು ಮಿಸ್ ಆಯಿತು ಅಂದರೆ 60,000 ಸೀಟ್ ಮಿಸ್ ಆಯಿತು ಅಂದರೆ ನೆಕ್ಸ್ಟ್ ನೀವು ಬರೋದೇ 1.5 lakh ಸೀಟ್ಗೆ. ನೋಡ್ತಾ ಹೋಗೋಣ. 1.5 lakh ಸೀಟು 2025 ರೌಂಡ್ 2 ಅಲ್ಲಿ ಯಾವ ರ್ಯಾಂಕ್ಗೆ ಸಿಕ್ಕಿತ್ತು ಅಂತ. ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರು, ಇದೊಂದು ಡೀಮ್ಡ್ ಯೂನಿವರ್ಸಿಟಿ. ತುಂಬ ಜನಕ್ಕೆ ಅನ್ಸಿರುತ್ತೆ ಕಸ್ತೂರ್ಬಾ ಅಲ್ಲಿ ಓದಬೇಕು, KMC ಅಂತ. KMC ಮಣಿಪಾಲ್ ಅಂತೂ KEL ಬರೋದಿಲ್ಲ, KMC ಮಂಗಳೂರು ಬರ್ತಾ ಇದೆ. ಇದ್ರ ಕಟ್ ಆಫ್ ನೋಡಿ, ತುಂಬ ಹೈ ಕಟ್ ಆಫ್ ಇರುತ್ತೆ, 6,786. 2026 ಅಲ್ಲಿ ಏನಾಗಬಹುದು? ಸೊ ಇಟ್ ಮೇ ರೇಂಜ್ ಬಿಟ್ವೀನ್ 6,000 to 7,000. ಮಂಗಳೂರು ಸ್ಟೂಡೆಂಟ್ಸ್ ಜಾಸ್ತಿ ಏನಾದರೂ ಇದ್ದರೆ ಕಟ್ ಆಫ್ ಇನ್ಕ್ರೀಸ್ ಆಗ್ಬಿಡುತ್ತೆ, 5,500, 6,000 ಹೋಗ್ಬೋದು. ಮಂಗಳೂರು ಸ್ಟೂಡೆಂಟ್ಸ್ ಜಾಸ್ತಿ ಜನ ಆಪ್ಷನ್ ಎಂಟ್ರಿಯಲ್ಲಿ ಕಸ್ತೂರ್ಬಾ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅಂದರೆ 7,000, 7,500 ಸಹ ಹೋಗ್ಬೋದು. ನೀವು ಸಹ ಇದನ್ನು ಗೌರ್ಮೆಂಟ್ ಕಾಲೇಜಸ್ ಜೊತೆಯಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಕಾಲೇಜು, ಪೇಷಂಟ್ ಲೋಡು ಇದೆ. ನೆಕ್ಸ್ಟ್ MS ರಾಮಯ್ಯ ಮೆಡಿಕಲ್ ಕಾಲೇಜು 2025 ಸೆಕೆಂಡ್ ರೌಂಡಲ್ಲಿ 11,776 ಇತ್ತು. ಈ ವರ್ಷ 12,000 ಆರಾಮಾಗಿ ಹೋಗಬಹುದು. ಬಟ್ ನಾನು ಹೇಳ್ತಿರೋದು ನಿಮಗೆ ಮಾರ್ಕಲ್ಲಾಗಲಿ ಫಸ್ಟ್ ರೌಂಡಲ್ಲಾಗಲಿ ಕಾಣಿಸೋದಿಲ್ಲ ಆ ರ್ಯಾಂಕು. ಸೆಕೆಂಡ್ ರೌಂಡು ಇಲ್ಲ ಮಾಪಪ್ಪಲ್ಲಿ ಇಲ್ಲ ಥರ್ಡ್ ರೌಂಡಲ್ಲಿ ಕಾಣಿಸ್ಕೋಬಹುದು. JSS ಮೆಡಿಕಲ್ ಕಾಲೇಜು, ಇದೊಂದು ಡೀಮ್ಡ್ ಯೂನಿವರ್ಸಿಟಿ. ಕೆಲವು ಸೀಟ್ಗಳಿರುತ್ತೆ ಇಲ್ಲಿ. ಹಾಗಾಗಿ ವರ್ಷ ಇದು ಸ್ವಲ್ಪ ಕಟ್ ಆಫು ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಸೊ ನೀವೊಂದು 12,000-13,000 ಅಂತ ಇಟ್ಕೊಳ್ಳಿ. 14-15 ಹೋದರೆ ಯು ಆರ್ ವೆರಿ ಲಕ್ಕಿ. ಕಿಮ್ಸ್ ಬೆಂಗಳೂರಲ್ಲಿ 2025 18,774 ಇತ್ತು, 18,774. ಸೊ ಈ ವರ್ಷನೂ ಸಹ 18,000 ಅರೌಂಡ್ ಪ್ಲಸ್ ಆರ್ ಮೈನಸ್ 5 to 10%, ಅಂದರೆ 19,000 ಬೇಕಾದ್ರೆ ಹೋಗ್ಬೋದು, ಇಲ್ಲ 17.5 ಸಹ ನಿಂತ್ಕೋಬೋದು. ಲೋಯರ್ ಆ್ಯಂಡ್ ಹೈಯರ್ ಕಟ್ ಆಫ್ ಪಾಯಿಂಟಲ್ಲಿ. ಫಾದರ್ ಮುಲ್ಲರ್ ಮಂಗಳೂರು 21,705 ಇದೆ. ಫಾದರ್ ಮುಲ್ಲರ್ 21,705 ಇರೋದು ಸೇಫ್ ರ್ಯಾಂಕ್ ಅಂದರೆ ನೀವು 20,000 ಅಂತ ಇಟ್ಕೊಳ್ಳಿ. ಸೊ ಇಫ್ ಯು ಆರ್ ಲಕ್ಕಿ 22.5 ಸಹ ಹೋಗಬಹುದು. ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 23,885 ಇತ್ತು. 23,885 ಇದ್ದಿದ್ದು ಈ ವರ್ಷ 22 ಅಲ್ಲಾದರೂ ಇರ್ಬೋದು, ಇಲ್ಲ 24 ಹೋಗ್ಬೋದು, ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಹೂ ಬಿಲೀವ್ ಇನ್ ವೈದೇಹಿ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಪೇಷಂಟ್ ಲೋಡ್ ಎಲ್ಲ ಚೆನ್ನಾಗಿದೆ. ಸೊ ಕಣ್ಣು ಮುಚ್ಕೊಂಡು ನೀವು ಆಪ್ಷನ್ ಎಂಟ್ರೀಸ್ ಮಾಡ್ಕೋಬಹುದು. ವೈದೇಹಿ ಆದಮೇಲೆ JNMC ಬೆಳಗಾವಿ 25,000 ಇದೆ. JNM ಬೆಳಗಾವಿ. KS ಹೆಗಡೆ ಮೆಡಿಕಲ್ ಕಾಲೇಜು, ಇದೊಂದು ಡೀಮ್ಡ್ ಯೂನಿವರ್ಸಿಟಿ ಆಗಿದೆ. 29,496. ಕೆಲವು ವರ್ಷಗಳಲ್ಲಿ ಕೆಲವು ಸ್ಟೂಡೆಂಟ್ಸ್ಗೆ ತುಂಬ ನಂಬಿಕೆ ಬರುತ್ತೆ, KS ಹೆಗಡೆ ಡೀಮ್ಡ್ ಯೂನಿವರ್ಸಿಟಿ 1.5 ಲಕ್ಷಕ್ಕೆ ಸೀಟ್ ಸಿಗ್ತಾ ಇದೆ ಅಂತ. ತುಂಬ ಜನ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಂಡ್ರೆ 25-26ಗೆ ಸ್ಟಾಪ್ ಆಗಬಹುದು. ಇಲ್ಲ KS ಹೆಗಡೆ ಬೇಡ, ಇದು ಡೀಮ್ಡ್ ಯೂನಿವರ್ಸಿಟಿ ಮಂಗಳೂರಲ್ಲಿದೆ, ಮಂಗಳೂರು ವೆದರ್ ನನಗೆ ಅಡ್ಜಸ್ಟ್ ಆಗಲ್ಲ ಅಂದರೆ ಅಪ್ ಟು 30,000 ಬೇಕಾದರೆ ಹೋಗಬಹುದು. SDM ಧಾರವಾಡಲ್ಲಿ 30,648 ಇದೆ, 1.5 lakh. ಅದೇ ನೀವು ಏನಾದ್ರೂ ಪ್ರೈವೇಟ್ ಕೋಟಾದಲ್ಲಿ ಹೋದರೆ 20 lakhs ಕೊಡಬೇಕಾಗತ್ತೆ. 20 lakhsಗೆ ಸ್ಟೂಡೆಂಟ್ಸ್ ಬರ್ತಾರೆ ಇಲ್ಲಿ. 1.5 ಲಕ್ಷಕ್ಕೆ ನಾನು ಯಾಕೆ ಆಪ್ಷನ್ ಎಂಟ್ರಿಯಲ್ಲಿ ಇನ್ಕ್ಲೂಡ್ ಮಾಡ್ಕೋಬಾರ್ದು? ಹೈಯರ್ ಆರ್ಡ್ರಲ್ಲಿ ಅಂದರೆ 28-29,000ಗೆ ಹೋಗ್ಬೋದು, ಇಲ್ಲಾಂದರೆ 31-32 ಸಹ ಹೋಗುವ ಸಾಧ್ಯತೆ ಇದೆ.
SDM ಆದಮೇಲೆ ಬೆಂಗಳೂರಿನ ಕೆಂಗೇರಿಯಲ್ಲಿರೋ ಹಳೆ ಕಾಲೇಜು BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 31,415 ಇದೆ. ಈ ವರ್ಷ 100 ಸೀಟ್ ಆ್ಯಡ್ ಆಗಿದೆ. ಸೊ ಹಾಗಾಗಿ ಇದು 32,000 ಇಲ್ಲ 32.5 ಹೋಗ್ಬೋದು. ತುಂಬ ಜಾಸ್ತಿ ನಾನು ಕಳಿಸ್ತಾ ಇಲ್ಲ ಇದು. ಯಾಕೆ ಅಂದರೆ ಇದು ಸ್ವಲ್ಪ ಸಿಟಿ ಲಿಮಿಟ್ಸಲ್ಲಿ ಇರೋದ್ರಿಂದ ಎವ್ರಿ ಇಯರ್ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇನ್ಸ್ಟೆಡ್ ಆಫ್ ಕಡಿಮೆ ಆಗೋದು ಇದು ಸ್ವಲ್ಪ ಯಾವಾಗ್ಲೂ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ 32 ಅಲ್ಲೇ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. JJ ಮೆಡಿಕಲ್ ಕಾಲೇಜು ದಾವಣಗೆರೆ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು 31,492, 30 and 32 ಮಧ್ಯದಲ್ಲಿ ಇದು ಕಟ್ ಆಫ್ ನಿಂತ್ಕೋಬಹುದು. JJM ಆದ್ಮೇಲೆ AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಗಳೂರು. AJಯಲ್ಲಿ 39,000 ಇದೆ. 2025 ಥರ್ಡ್ ರೌಂಡಲ್ಲಿ 47ವರೆಗೂ ಹೋಗಿತ್ತು. ಸೊ ಈ ಸರಿ 47ವರೆಗೂ ಏನು ಹೋಗೋದಿಲ್ಲ, 41, 42 ಅಲ್ಲಿ ನಿಂತ್ಕೋಬಹುದು. ಎನಪೋಯ ಮೆಡಿಕಲ್ ಕಾಲೇಜು 41,209, ಇದು 40 ಇಂದ 42 ಒಳಗಡೆ ಇರಬಹುದು. ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು, ಅಂಬೇಡ್ಕರ್ ಅಲ್ಲಿ 41,969 ಇತ್ತು ಅಂಬೇಡ್ಕರ್ ಅಲ್ಲಿ. ಈ ವರ್ಷ 40 ಇಂದ 42 ಅದನ್ನು. PS ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇದು ಬೆಂಗಳೂರಲ್ಲಿ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದೆ. ಕಾಲೇಜು ಸ್ವಲ್ಪ ಹಳೆಯದು ಆಗ್ತಾ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇನ್ಸ್ಟೆಡ್ ಆಫ್ ಕಟ್ ಆಫ್ ಡ್ರಾಪ್ ಆಗೋದು ಇನ್ಕ್ರೀಸ್ ಆಗುತ್ತೆ. 44,066 ಇತ್ತು, 44,660 ಇದ್ದಿದ್ದು. ಈ ವರ್ಷ ತುಂಬ ಏನು ಕಟ್ ಆಫ್ ಡ್ರಾಪ್ ಆಗೋದಿಲ್ಲ. ನನ್ನ ಪ್ರಕಾರ 43, 42ಗೂ ಬೇಕಾದರೆ ನಿಂತ್ಕೋಬಹುದು. ಕಾಲೇಜು ಹೊಸದಾಗಿದ್ದಾಗ ತುಂಬ ಜನ ಆಪ್ಷನ್ ಎಂಟ್ರಿ ಮಾಡೋದಿಲ್ಲ, ಹಾಗಾಗಿ ಕಟ್ ಆಫ್ ಸ್ವಲ್ಪ ಕಡಿಮೆ ಕಾಣುತ್ತೆ. ಹೋಗ್ತಾ ಕಾಲೇಜ್ ಹಳೇದಾಗ್ತಾ ತುಂಬ ಜನಕ್ಕೆ ಕಾಲೇಜ್ ಬಗ್ಗೆ ನಂಬಿಕೆ ಬಂದು ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಚಿಕ್ಕಮಗಳೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇದು ಅಷ್ಟೇ ಹೊಸದಾಗಿ ಸ್ಟಾರ್ಟ್ ಆದಾಗ ಕಟ್ ಆಫ್ ತುಂಬ ಕಡಿಮೆ ಇತ್ತು, ಈಗ ಇನ್ಕ್ರೀಸ್ ಆಗ್ತಾ ಇದೆ. ಇದು ಅಷ್ಟೇ 44, 45, 46 ಒಳಗಡೆ ನಿಂತ್ಕೊಳ್ಳುತ್ತೆ. ಡಾಕ್ಟರ್ ಚಂದ್ರಮ್ಮ ದಯಾನಂದ್ ಸಾಗರ್ 48,595 ಇತ್ತು. ಕಾಲೇಜ್ ಬಿಲ್ಡಿಂಗ್ ನೋಡಿದ ತಕ್ಷಣನೇ ತುಂಬ ಜನ ಆಪ್ಷನ್ ಎಂಟ್ರಿ ಮಾಡ್ತಾರೆ. ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬಹುದು, ಫಿದಾ ಆಗ್ಬಿಡ್ತೀರಾ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಎಲ್ಲ. ಹಾಗಾಗಿ ಕಟ್ ಆಫ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಸೊ ಇದು 47, 48, ಮ್ಯಾಕ್ಸಿಮಮ್ 49ವರೆಗೂ ಹೋಗಬಹುದು, ಕನ್ಸಿಡರಿಂಗ್ ಮಾರ್ಕ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. SS ದಾವಣಗೆರೆ ಎರಡನೇ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು 51,850 ಇತ್ತು, 51,850. ಥರ್ಡ್ ರೌಂಡಲ್ಲಿ 2025 72,000ವರೆಗೂ ಹೋಯಿತು. ಈ ಸರಿ 72ವರೆಗೂ ಏನು ಹೋಗೋದಿಲ್ಲ. ಶಾಮನೂರ್ ಶಿವಶಂಕರಪ್ಪ 53, 54, ದಿ ವರ್ಸ್ಟ್ ಅಂದರೆ 55ವರೆಗೂ ಹೋಗಬಹುದು. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 54,541. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಸೇಮ್ ಆರ್ 55ವರೆಗೂ ಹೋಗ್ಬೋದು. ಸಿದ್ಧಗಂಗಾ ಮೆಡಿಕಲ್ ಕಾಲೇಜು ಮಿಕ್ಸಡ್ ಒಪಿನಿಯನ್ ಇದೆ. ಕೆಲವರು ತುಂಬ ಚೆನ್ನಾಗಿದೆ ಅಂತಾರೆ, ಕೆಲವರು ನೆಗೆಟಿವ್ ಕಾಮೆಂಟ್ಸ್ ಮಾಡಿದ್ದಾರೆ. ನನ್ನ ಚಾನಲಲ್ಲೇ ಕೆಲವರೆಲ್ಲ ಕಾಮೆಂಟ್ ಮಾಡಿದ್ರು ಅಷ್ಟು ಚೆನ್ನಾಗಿಲ್ಲ ಅಂತ. ಆದರೂ ತುಮಕೂರಲ್ಲಿ ಚೆನ್ನಾಗಿ ನಡೀತಿದೆ. 57,061 ಇದೆ. ಸೊ ಈ ವರ್ಷನೂ 56 ಇಂದ 58 ಮಧ್ಯದಲ್ಲಿ ಓಡಾಡಬಹುದು. ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇದು 1.5 ಲಕ್ಷ ಅಲ್ಲ, ಇದು ಫ್ರೀ ಎಜುಕೇಷನ್ನು, ಹಾಗಾಗಿ ಗ್ರೀನಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ಇದನ್ನು ಎಕ್ಸಾಕ್ಟಾಗಿ ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ, ಯಾಕೆಂದರೆ ಇಲ್ಲಿ ಫ್ರೀ ಎಜುಕೇಷನ್ ಇದೆ. ಆಮೇಲೆ ಒಂದಷ್ಟು ರೂಲ್ಸು, ರೆಗ್ಯುಲೇಷನ್ನು, ಬಾಂಡ್ ಇದೆ. ಹಾಗಾಗಿ ಒಂದಷ್ಟು ವರ್ಷಗಳು ಹುಡುಗರು ತುಂಬ ಇಂಟ್ರೆಸ್ಟ್ ತೋರಿಸಿ ಸ್ವಲ್ಪ ಸ್ಪಿರಿಚುಯಾಲಿಟಿ ಬಗ್ಗೆ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಮಾಡ್ತಾರೆ. ಇನ್ನು ಕೆಲವರು ಬೇಡ, ನನಗೆ ಸ್ಟ್ರಿಕ್ಟ್ ಆಗಿರೋದು ಬೇಡ, ಇಲ್ಲಿ ಮೊಬೈಲ್ ಕೊಡಲ್ವಂತೆ, ಹಾಗೆ ಹೀಗೆ ಅಂತ ಹೊರಗಡೆ ಬರ್ತಾರೆ. ಹಾಗಾಗಿ ಕಟ್ ಆಫ್ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಏನೇ ವೇರಿ ಆದರೂ 50,000 ಇಂದ 60,000 ಒಳಗಡೆ ಬರುತ್ತೆ. ಇರೋದು ಟೋಟಲ್ 50 ಸೀಟು ಮಾತ್ರ ಮಧುಸೂದನ್ ಸಾಯಿಯಲ್ಲಿ. ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಒಂದು ತೆಲುಗು ಮೈನಾರಿಟಿ ಕಾಲೇಜು, 59,833 ಇದೆ. 2025 ಥರ್ಡ್ ರೌಂಡಲ್ಲಿ 63,749ವರೆಗೂ ಹೋಗಿತ್ತು. ಈ ವರ್ಷ 60 ಕ್ರಾಸ್ ಆಗಬಹುದು ಅಂತ ಅನ್ಕೊಂಡಿದ್ದೀನಿ. BGS ಮೆಡಿಕಲ್ ಕಾಲೇಜು ಬೆಂಗಳೂರಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿರೋದು, ನೆಲಮಂಗಲ ಹತ್ರ, 59,981 ಇತ್ತು. ಥರ್ಡ್ ರೌಂಡಲ್ಲಿ 63,000 ಕ್ರಾಸ್ ಆಗಿತ್ತು. ಈ ವರ್ಷನೂ 61, 62ವರೆಗೂ ಹೋಗಬಹುದು. ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಬಾಗಲಕೋಟೆ 60,347, ಬಟ್ ಥರ್ಡ್ ರೌಂಡಲ್ಲಿ 73,645ವರೆಗೂ ಹೋಗಿತ್ತು. ಲಾಸ್ಟ್ ಇಯರ್ ಥರ್ಡ್ ರೌಂಡ್ವರೆಗೂ ಹೋಗುತ್ತೆ ಅಂತ ನಾನಂತ ತಿಳ್ಕೊಂಡಿಲ್ಲ. 60 ಇದ್ದಿದ್ದು ಒಂದು 63, 64ವರೆಗೂ ಹೋದರೆ ಹೋಗಬಹುದು. ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 61,306, ಇದು 60 and 62 ಮಧ್ಯದಲ್ಲೇ ನಿಂತ್ಕೊಳ್ಳುತ್ತೆ. ನೀವು ಅಂದ್ಕೋಬೋದು ಈ ವರ್ಷ ಎಲ್ಲ ಸೀಟ್ಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ, ಕಟ್ ಆಫ್ ಡ್ರಾಪ್ ಆಗುತ್ತೆ ಅಂತ.
ಸೀಟ್ಸ್ ಇನ್ಕ್ರೀಸ್ ಆದರೆ ಅಟ್ಲೀಸ್ಟ್ ಹಿಂದಿನ ವರ್ಷದ ಕಟ್ ಆಫ್ ಮೇಂಟೈನ್ ಮಾಡಿದ್ರೆ ಸಾಕು. ಯಾಕೆಂದರೆ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿಲ್ ಬಿ ಸ್ಕೋರಿಂಗ್ ಮೋರ್ ಮಾರ್ಕ್ಸ್ ಆ್ಯಂಡ್ ಗುಡ್ ರ್ಯಾಂಕ್ಸ್. ಹಾಗಾಗಿ ಸೀಟ್ಸ್ ಜಾಸ್ತಿ ಆಗ್ತಾ ಇದ್ರೆ ಬ್ಯಾಲೆನ್ಸ್ ಆಗುತ್ತೆ. ಮಹದೇವಪ್ಪ ರಾಂಪುರೆ ಕಲಬುರ್ಗಿ 61,966 ಥರ್ಡ್ ರೌಂಡಲ್ಲಿ 73,000ವರೆಗೂ ಹೋಗಿತ್ತು ಬಿಕಾಸ್ ಆಫ್ ಮೆನಿ ರೀಸನ್ಸ್. ಬಟ್ ನಾನು 70ವರೆಗೂ ಏನು ಹೋಗೋದಿಲ್ಲ, 63-64ಗೆ ಸ್ಟಾಪ್ ಆಗ್ಬೋದು. ಚಿತ್ರದುರ್ಗದ ಒಂದು ಲೋ ಕಟ್ ಆಫ್ ಕಾಲೇಜು ಬಸವೇಶ್ವರ ಮೆಡಿಕಲ್ ಕಾಲೇಜು 63,403. ಸೊ 61 and 64 ಮಧ್ಯದಲ್ಲಿ ನಿಂತ್ಕೋಬಹುದು. ಚಾಮುಂಡೇಶ್ವರಿ ಚನ್ನಪಟ್ಟಣ 64,636 ಥರ್ಡ್ ರೌಂಡಲ್ಲಿ 70,000ವರೆಗೂ ಹೋಗಿತ್ತು. ಈ ವರ್ಷ 70,000ವರೆಗೂ ಹೋಗಲಿಲ್ಲ ಆದರೂ 66-67ರಲ್ಲಿ ನಿಂತ್ಕೋಬಹುದು. ರಾಯಚೂರಿನ ನವೋದಯ 65,848, 65,848. ಸೊ ಈ ವರ್ಷ 66,000 ಟಚ್ ಆಗಬಹುದು. ಈ ಕಟ್ ಆಫು ಹೈಯರ್ ಕಾಲೇಜಸಲ್ಲಿ ಅಂದರೆ ರೆಪ್ಯೂಟೆಡ್ ಕಾಲೇಜಸಲ್ಲಿ ತುಂಬ ವೇರಿಯೇಷನ್ಸ್ ಆಗೋದಿಲ್ಲ, ಇನ್ನು ಕಟ್ ಆಫ್ ಇನ್ಕ್ರೀಸ್ ಆಗ್ಬಿಡುತ್ತೆ. ಕೆಳಗಡೆ ಬರ್ತಾ ಲೋ ಕಟ್ ಆಫ್ ಕಾಲೇಜಸಲ್ಲಿ ಸ್ವಲ್ಪ ಕಟ್ ಆಫು ಜಾಸ್ತಿನೇ ಡ್ರಾಪ್ ಆಗುತ್ತೆ. ಯಾಕೆಂದರೆ ಒಂದಷ್ಟು ಹೊಸ ಕಾಲೇಜಸ್ ಬಂತು, ಒಂದಷ್ಟು ಕಾಲೇಜಲ್ಲಿ ಸೀಟ್ಸ್ ಇನ್ಕ್ರೀಸ್ ಆಯಿತು. ದಿಸ್ ವೋಂಟ್ ಅಫೆಕ್ಟ್ ಟಾಪ್ ಕಾಲೇಜಸ್, BMC, MMC, ಅಟಲ್ ಬಿಹಾರಿ ವಾಜಪೇಯಿ, ರಾಮಯ್ಯ, ಕಿಮ್ಸ್, ವಿಮ್ಸ್, ಈ ಕಾಲೇಜುಗಳೆಲ್ಲ ಏನು ಅಫೆಕ್ಟ್ ಆಗೋದಿಲ್ಲ. ಹೊಸ ಕಾಲೇಜುಗಳು ಬಂದು ಇಂಟೇಕ್ ಎಲ್ಲ ಜಾಸ್ತಿ ಆದರೆ ಅಫೆಕ್ಟ್ ಆಗೋದು ಲೋ ಕಟ್ ಆಫ್ ಕಾಲೇಜುಗಳಲ್ಲಿ. ಲೋ ಕಟ್ ಆಫ್ ಅಂದರೆ ಇಲ್ಲಿ ನೀವು ಸೀರಿಯಲ್ ನಂಬರ್ ನೋಡ್ತಾ ಇರ್ಬೋದು, 35, 36, 37, 38, 39, 40 ಇಂಥ ಕಾಲೇಜುಗಳಲ್ಲಿ ಕಟ್ ಆಫ್ ಡ್ರಾಪ್ ಆಗ್ಬೋದು. ಟಾಪ್ ಕಾಲೇಜಸಲ್ಲಿ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಲ್ಲಿ 66,367, 66,367. ಥರ್ಡ್ ರೌಂಡಲ್ಲಿ 74ವರೆಗೂ ಹೋಗಿತ್ತು ಆಕ್ಸ್ಫರ್ಡು. ಸೊ ಈ ವರ್ಷ 68-69ವರೆಗೂ ಹೋದರೆ ಹೆಚ್ಚು. KVG ಸುಳ್ಯ 67,234. ಥರ್ಡ್ ರೌಂಡಲ್ಲಿ 72,000ವರೆಗೂ ಹೋಗಿತ್ತು. ಈ ವರ್ಷ 70,000 ಹೋದರೆ ಸಾಕು ಅಂದ್ಕೊಂಡಿದ್ದೀನಿ. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸಸ್, ಈಸ್ಟ್ ಪಾಯಿಂಟ್ ಬೆಂಗಳೂರು 67,539. ಥರ್ಡ್ ರೌಂಡಲ್ಲಿ 74,200ವರೆಗೂ ಹೋಗಿತ್ತು. ಈ ವರ್ಷನೂ 70,000 ಕ್ರಾಸ್ ಆಗ್ಬೋದು, ಯಾಕೆಂದರೆ ಬರ್ತಾ ಇದು ಲೋ ಕಟ್ ಆಫ್ ಕಾಲೇಜುಗಳಾಗ್ತಾ ಇವೆ. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 67,561 ಇತ್ತು. ಸೊ ಈ ವರ್ಷ 70,000 ಕ್ರಾಸ್ ಆಗಬಹುದು. ಥರ್ಡ್ ರೌಂಡಲ್ಲಿ 70,000 ಕ್ರಾಸ್ ಆಗಿತ್ತು. ಈ ವರ್ಷ ಸೀಟ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಈ ವರ್ಷ ಅದನ್ನು ಟಚ್ ಮಾಡಬಹುದು. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 69,660. ಈ ವರ್ಷ 70,000 ಕ್ರಾಸ್ ಮಾಡುತ್ತೆ. KBN ಗುಲ್ಬರ್ಗ 70,754. ಥರ್ಡ್ ರೌಂಡಲ್ಲಿ 75,000ವರೆಗೂ ಹೋಗಿತ್ತು. ಈ ವರ್ಷ 72-73ವರೆಗೂ ಹೋಗಬಹುದು. ಕನಚೂರು 71,000 ಕ್ರಾಸ್ ಆಗಿತ್ತು. ಥರ್ಡ್ ರೌಂಡಲ್ಲಿ 75,000 ಕ್ರಾಸ್ ಆಗಿತ್ತು. ಸೊ ಈ ವರ್ಷನೂ 75ವರೆಗೂ ಹೋಗಿ ನಿಂತ್ಕೋಬಹುದು. ಶ್ರೀನಿವಾಸ 71,000 ಇತ್ತು, 75ವರೆಗೂ ಹೋಗಬಹುದು. SR ಪಾಟೀಲ್ ಮೆಡಿಕಲ್ ಕಾಲೇಜ್ 71,000 ಇತ್ತು, ಬಟ್ 75ವರೆಗೂ ಹೋಗಲ್ಲ ಅನ್ಕೊಂಡಿದ್ದೀನಿ. 74-73 ಅಲ್ಲೇ ನಿಂತ್ಕೋಬಹುದು. ಫರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ 72,690 ಇತ್ತು, ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದ್ದು. 73,559ವರೆಗೂ ಹೋಗಿತ್ತು ಥರ್ಡ್ ರೌಂಡಲ್ಲಿ. ಈ ವರ್ಷನೂ 72-73 ಮಧ್ಯದಲ್ಲಿ ಆಸಿಲೇಟ್ ಆಗಬಹುದು. ಆಲ್ ಮೀನ್ ಮೆಡಿಕಲ್ ಕಾಲೇಜು 73,321. ಇದು 74-75 ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ. JGMMMC 73,808. ಈ ಸೀರಿಯಲ್ ನಂಬರ್ 35, 36, 37, 38 ಎಲ್ಲ 75,000ಅಲ್ಲಿ ನಿಂತ್ಕೊಂಡ್ರೆ ಇದು 76,000ಅಲ್ಲಿ ಹೋಗಿ ನಿಂತ್ಕೋಬಹುದು. ಅದಕ್ಕಿಂತ ಒಂದು 500,000 ರ್ಯಾಂಕ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ದಿಸ್ ಈಸ್ ಅಬೌಟ್ 2025 round 2 cutoff for 1.5 lakh seat, and one of the college free education Madhusudan Sai last college ಅಲ್ಲಿ more than 6 lakhs ಇದೆ. 6 lakhs ಅನ್ಕೊಳ್ಳಿ, JGMMC ಅಲ್ಲಿ 6 lakhs ಇದೆ. ಈ ಎರಡೂ ಕಾಲೇಜುಗಳು ಬಿಟ್ಟರೆ ಇನ್ನು 39 ಕಾಲೇಜುಗಳಲ್ಲೂ 1.5 ಲಕ್ಷ ಫೀಸ್ ಇರುತ್ತೆ. ಸೊ ಈ ಪ್ರೈವೇಟ್ ಕಾಲೇಜಸ್ ಎಲ್ಲ ಅನಲೈಸ್ ಮಾಡಿ ನಿಮ್ಮ ಯಾವುದೋ ಒಂದು ರ್ಯಾಂಕ್ ಬಂದಿರುತ್ತೆ, ಅದಕ್ಕಿಂತ +or-15,000 ಆ್ಯಡ್ ಮಾಡಿಕೊಂಡು ಆ ಕಾಲೇಜಸ್ನೆಲ್ಲ ಸರ್ವೆ ಮಾಡ್ಕೊಳ್ಳಿ. ನಿಮ್ಮದು 30,000 ರ್ಯಾಂಕ್ ಬಂದಿದೆ ಅಂದರೆ ಎಕ್ಸಾಕ್ಟಾಗಿ SDM ಕಾಲೇಜ್ ನೋಡೋಕ್ಕೆ ಹೋಗಬೇಡಿ. ಅದಕ್ಕಿಂತ ಒಂದು 10-15,000 ಕಡಿಮೆ ಇರೋ ಕಾಲೇಜುಗಳು ನೋಡ್ಕೊಳ್ಳಿ, ಒಂದು 2-3 ಕಾಲೇಜ್ ಸಿಗುತ್ತೆ. ಅದಕ್ಕಿಂತ 15,000 ಜಾಸ್ತಿ ಇರೋದು 40-45,000 ಅಲ್ಲಿ 4-5 ಕಾಲೇಜ್ ಸಿಗುತ್ತೆ. ಹತ್ರ ಒಂದು 10 ಕಾಲೇಜುಗಳನ್ನ ನೀಟಾಗಿ ಸರ್ವೆ ಮಾಡಿ
ಫಿಸಿಕಲಿ ವಿಸಿಟ್ ಮಾಡಿ ಎನ್ಕ್ವೈರಿ ಮಾಡಿ ಹಾಸ್ಟೆಲ್ ಫೀಸ್ ಎಷ್ಟಿದೆ, ಅಡಿಷನಲ್ ಫೀಸ್ ಎಷ್ಟಿದೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳಿ. ಈಗ ತುಂಬ ಟೈಮ್ ಇದೆ. ಕಾಲೇಜ್ ಅಲಾಟ್ ಆದಮೇಲೆ ಆ ಕಾಲೇಜ್ ಚೆನ್ನಾಗಿದೆ, ಈ ಕಾಲೇಜ್ ಚೆನ್ನಾಗಿದೆ ಅಂತ ಎನ್ಕ್ವೈರಿ ಮಾಡಬೇಡಿ. ಈಗಲೇ ಎನ್ಕ್ವೈರಿ ಮಾಡ್ಕೊಳ್ಳಿ. ನೀವೇ ಬೇರೆಯವ್ರಿಗೆ ಹೇಳಬೇಕು ಈ ಕಾಲೇಜ್ ಚೆನ್ನಾಗಿದೆ ಇಲ್ಲ ಅಂತ. ಆ ಲೆವೆಲ್ಗೆ ಅಪ್ಗ್ರೇಡ್ ಆಗಿ ನೀವು. ತುಂಬ ಜನ ಕಾಲೇಜ್ ಅಲಾಟ್ ಆದಮೇಲೆ ಕೇಳ್ತಾರೆ ಕಾಲೇಜ್ ಹೇಗಿದೆ ಅಂತ. ಅಲಾಟ್ ಆದಮೇಲೆ ಕೇಳಲೇಬಾರ್ದು, ಅಲಾಟ್ ಆಗದಿದ್ದು ಮೊದಲೇ ತಿಳ್ಕೊಬೇಕಾಗುತ್ತೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.